ಔಟ್ ಆಗಬೇಡ ಅಂತ ಹೇಳ್ಬಿಟ್ಟು ಹೋದ ವರ್ಷದಿಂದ ಅದಕ್ಕಿಂತ ಮುಂಚೆ ಬರೀ 25,000 ಇದ್ದಿದ್ದು ಫೀಸ್ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ವಿ. ಆಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು, ಇಲ್ಲ ಸರ್ 11 ಲಕ್ಷ ಫೀಸಲ್ಲಿ 25 ಲಕ್ಷ ಕೊಟ್ಟು ನಾವು ಯಾವುದಕ್ಕೂ ಸಲ್ಲಲ್ಲ, ಅವ್ರಿಗೆ ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾರೆ, ಅವ್ರು ನಾವು ನಮ್ಮ ಸರ್ಕಾರ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ನಾವು ಕನಿಷ್ಠ ಒಂದು 5 ಲಕ್ಷ ಆದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ. ಆಯಿತು, ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು 5 ಲಕ್ಷ ನಾವು ಘೋಷಣೆ ಮಾಡೋಣ ಅಂತ ಹೇಳಿದ್ವಿ. ಹೋದ ವರ್ಷದಿಂದ ನಾವು MBBS ಸ್ಟೂಡೆಂಟ್ಗೆ 5 ಲಕ್ಷ ಸ್ಕಾಲರ್ 25ರಿಂದ 5 ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಈ ಬಾರಿ ಕನಿಷ್ಠ 1605 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಏನೇ 1605 ಮಕ್ಕಳು ಈ ಬಾರಿ ಡಾಕ್ಟರ್ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೇನೆ. ಹಾಗಾಗಿ ನಾನು ಹೆಚ್ಚಾಗಿ ನಿಮ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ನಮ್ಮ ನಸೀರ್ ಅಹಮದ್ ಸಾಹೇಬರು ಅವಾಗವಾಗ ಅಲ್ಪಸಂಖ್ಯಾತರು ಅವ್ರಿಗೂ ಸ್ವಲ್ಪ ಎಜುಕೇಷನ್ ಬಗ್ಗೆ ಅವ್ರಿಗೂ ಭಾಳ ಆಸಕ್ತಿ ಇದೆ, ಆವಾಗ ಬಂದು ನನ್ನ ಗೈಡ್ ಮಾಡ್ತಾರೆ. ನಾನು ತುಂಬ ಮೊನ್ನೆ ಖುಷಿ ಏನೈತೆ ಅಂತ ನಸೀರ್ ಸಾಹೇಬ್ರದ್ದು ಕನ್ಸಲ್ಟ್ ನೋಡಿ ಎಷ್ಟಿದೆ ಅಂತ, ಬಡವ್ರ ಬಗ್ಗೆ ಕಾಲೇಜಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನನಗೆ ಒಂದು ವಾರ 10 ದಿನ ಹಿಂದೆ ನನ್ನ ಕರೆದ್ರು, ನಿಮ್ಮ ಮೈನಾರಿಟಿ ಆಫೀಸ್ಗೆ ನಾನು ಬರ್ತೀನಿ, ಎಷ್ಟು ಓದ್ತಿರ್ತೀರಾ, ಯಾವ ಥರ ನೀವು ಯೂನಿಫಾರ್ಮ್ ಕೊಡ್ತೀರಾ ನಾನು ತೋರಿಸ್ಬೇಕು ಎಲ್ಲರಿಗೆ. ಏನಂದರೆ ಅವ್ರು ಗಾರ್ಮೆಂಟ್ಸಲ್ಲಿ ಭಾಳ ಎಕ್ಸ್ಪರ್ಟ್, ಅವರು ಗಾರ್ಮೆಂಟ್ ಬಿಸ್ನೆಸ್ ಮಾಡೋರು. ಅವ್ರ ಬಟ್ಟೆ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಈ ಬಟ್ಟೆ ಯಾವ ಬಟ್ಟೆ ನೀವು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ಬಿಡ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ನನ್ನ ಕರೆಸಿ ಯಾವ ಥರ ಬಟ್ಟೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದಿನ ನಾನು ತೋರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮೈನಾರಿಟಿ ಆಫೀಸಲ್ಲೇ ಬಂದು ನೋಡ್ಕೊಂಡ್ರು. ಆ ಬಟ್ಟೆ ನೋಡಿದ ತಕ್ಷಣ ಏನು ಬಿಸಾಕ್ಬಿಟ್ರು, ಈ ಬಟ್ಟೆ ಏನು ಕೊಡೋದು ನೀವು, ನಿಮ್ಮ ಮಕ್ಳಿಗೆ ಈ ಥರ ಬಟ್ಟೆ ಕೊಡ್ತೀರಿ, ಇದು ಯಾರಿಗೆ ಬರೋದು, ಬಡವ್ರ ಮಕ್ಳು ಥರ ಬರೋದು, ಇಂಥ ಬಡವ್ರ ಮಕ್ಳಿಗೆ ಇಂಥ ಬಟ್ಟೆ ಕೊಡ್ತೀರಂತ ಬಟ್ಟೆ ಬಿಸಾದ್ರು. ಆಮೇಲೆ ನಾನು ಕೇಳಿದೆ, ಏನಿಗೆ ಸರ್ ಕೋಪ ಮಾಡಿ, ಚೆನ್ನಾಗಿದ್ದೀರಾ ಸರ್, ಇಲ್ಲ ಅದು ಯಾವುದೋ ಪಾಲಿಸ್ಟರ್ ಬಿಟ್ಟಿದೆ, ಕಾಟನ್ ಮಕ್ಳಿಗೆ ಕೊಡಬೇಕು, ನಿಮ್ಮ ಮಕ್ಳಿಗೆ ಅಂಥ ಬಟ್ಟೆನೇ ಹಾಕ್ತೀರಾ, ಇಲ್ಲ ಯಾವ ಕಾರಣಕ್ಕೆ ಇದು ಒಪ್ಪಲ್ಲ, ಅದೆಷ್ಟು ನೀವು ಕೊಡ್ತಾ ಇದ್ದೀರಾ 450ಅಲ್ಲಿ, ಆ ವೆಸ್ಟಲ್ಲಿ ಆ ಶ್ರೀಮಂತರ ಮಕ್ಕಳು ಹೆಂಗಾಗ್ತಾರೆ ಅದು ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ, ಅದನ್ನು ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ನನ್ನ ಅನುಭವ ಇದೆ, ಆ ಬಟ್ಟೆನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆ ನಸೀರ್ ಅಹಮದ್ ಅವರು ತೀರ್ಮಾನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಶೂ ತರಿಸ್ಕೊಂಡು ನೋಡಿದ್ರು, ಯಾವುದೋ ಲೋಕಲ್ ಟೆಂಡರಲ್ಲಿ ಯಾವನು ಹಾಕಿದ್ದಾನೆ ಆ ಶೂ, ಇದೇನ್ರಿ ಶೂ ಹಾಕೋದು, ಇನ್ಮೇಲೆ ನಮ್ಮ ಮಕ್ಕಳು ಬಾಟಾ ಶೂನೇ ಹಾಕ್ಕೊಳ್ಬೇಕು, ಅದೇ ವಯಸ್ಸಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳೋದು ಅರ್ಥ ಏನಂದರೆ, ಈಗ ಬರೋದು ನಮ್ಮ ಸ್ಕೂಲಲ್ಲಿ ಶ್ರೀಮಂತರ ಮಕ್ಕಳು ಯಾರೂ ನಮ್ಮಲ್ಲಿ ಬರಲ್ಲ, ಎಜುಕೇಷನ್ ನಮ್ಮ ಸರ್ಕಾರಿ ಎಜುಕೇಷನ್ ಸ್ಕೂಲ್ಗಾಗಲಿ ಅಲ್ಪಸಂಖ್ಯಾತರಲ್ಲಾಗಲಿ ಯಾರೂ ಶ್ರೀಮಂತರು ಬರೋಲ್ಲ. ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಅವರು ಇದಿದ್ದಾರೆ, ಶಕ್ತಿ ಇದೆ ಅವ್ರಿಗೆ, ದೊಡ್ಡ ದೊಡ್ಡ ಸ್ಕೂಲಲ್ಲಿ. ಇಲ್ಲಿ ಬರೋರು ಯಾರು, ಇಲ್ಲಿ ಬರೋರೆಲ್ಲ ಬಡವ್ರ ಮಕ್ಕಳು. ಆ ಕಾರಣಕ್ಕೆ ಆ ಮಕ್ಕಳಿಗೆ ಊಟದ ವಿಚಾರದಲ್ಲಿ ಮತ್ತೊಂದಿರಲಿ, ಯೂನಿಫಾರ್ಮ್ದಲ್ಲಿ ಶೂದಿರಲಿ, ಯಾವುದೇ ಥರನೂ ತೊಂದರೆ ಆಗಬಾರ್ದು ಅಂತ ಮನೆ ನಸೀರ್ ಅಹಮದ್ ಸಾಹೇಬರು ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾನು ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಅದು ಮಾಡ್ತಾ ಇದ್ವಿ, ಶೂದು ಅದೆಲ್ಲ ಹೇಳಿದ್ದೀನಿ, ಶೂದೆಲ್ಲ ಮಾಡ್ತೀವಿ ನಾವು. ಅದ್ರ ಜೊತೆಯಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ ಅಂತ ಹೇಳ್ಬಿಟ್ಟು ಇವತ್ತು ಭಾಳ ನನಗೆ ಖುಷಿ ಆಯಿತು. ನಾರಾಯಣವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ 2 ಹೆಣ್ಣು ಅಲ್ಪಸಂಖ್ಯಾತರು ಹೆಣ್ಮಕ್ಳು ಸಾಧನ ಇಲ್ಲ, ಹೆಸರು ಕೊಡಪ್ಪ, ಅದು ಸ್ಲಿಪ್ ಇದೆ ಒಂದು, ಮುಂದೆ ಸ್ಲಿಪ್ ಇದೆ ಕೊಡಬಾರ್ದು. ನನಗೆ ತುಂಬ ಖುಷಿ ತಂದಿದ್ದೇನೆಂದರೆ, ನಮ್ಮ ನಾಜ್ ಅಂತ ಸೈಯದ್ ಸೆಹರಾ ಅಂತ ಹೇಳ್ಬಿಟ್ಟು ತುಂಬ ಇವತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸಿ, ನಿಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು, ದಯಮಾಡಿ ಓದೋ ಕಡೆ ಗಮನ ಕೊಡಿ. ಎಜುಕೇಷನ್ ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಓದೋ ಕಡೆ ನೀವು ಗಮನ ಕೊಡಬೇಕಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕನಸಿದ್ದಷ್ಟೇ. ನಾವು ಎಜುಕೇಷನ್ ಕಡೆ ಗಮನ ಕೊಡಬೇಕು, ವಿದ್ಯಾಭ್ಯಾಸ ಮಕ್ಳಿಗೆ ಕೊಡಬೇಕು. ವಿದ್ಯಾಭ್ಯಾಸ ಇಲ್ಲಾಂದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಕನಸಿತ್ತು. ಆ ಕನಸನ್ನು ನೀವುಗಳು ನೆನೆಸು ಮಾಡಬೇಕಾಗ್ತದೆ. ಇವತ್ತು ಮನೆಯ ಮಧು ಬಂಗಾರಪ್ಪ ಅವ್ರಿಗೆ ಇನ್ನೊಂದು ಬಾರಿ ನಾನು ಧನ್ಯವಾದಗಳು ಸಲ್ಲಿಸಿ, ಅವ್ರು ಬೇರೆ ಬೇರೆ ಕಾರ್ಯಕ್ರಮ ಇದ್ದಿದ್ದು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮ ಧನ್ಯವಾದಗಳು ಸಲ್ಲಿಸಿ, ಈ ಬಾರಿ ಇವತ್ತು ಕಾರ್ಯಕ್ರಮ ಅಂಬೇಡ್ಕರ್ ಭವನಲ್ಲಿ ಮಾಡಿದ್ದೀವಿ ನಾವು. ಬರೋ ವರ್ಷ ನಾನು, ನಸೀರ್ ಅಹಮದ್, ರಿಜ್ವಾನ್ ಅವರು, ಮಧು ಬಂಗಾರಪ್ಪ ಸಾಹೇಬರು ಹೇಳಿದ್ರು, ಈ ವರ್ಷ ಇಲ್ಲಿ ಮಾಡೋದು ನಾವು ಮಾಡಿದ್ದೀವಿ. ಈಗ ಹೆಂಗೋ ಸರ್ಕಾರದಿಂದ ನಾವು ಆದೇಶನ ಹೊರಡಿಸಿದ್ವಿ, ರೆಗ್ಯುಲರ್ 11ನೇ ತಾರೀಕು ಮೌಲಾನಾ ಅಬ್ದುಲ್ ಕಲಾಂ ಹುಟ್ಟುಹಬ್ಬನೂ ಮತ್ತು ನ್ಯಾಷನಲ್ ಎಜುಕೇಷನ್ ಡೇನ ನಾವು ಆಚರಿಸಲೇಬೇಕಾಗ್ತದೆ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಆಚರಿಸಿದ್ವಿ. ಬರೋ ವರ್ಷದಲ್ಲಿ ನಾವು ಬ್ಯಾಂಕ್ವೆಟ್ ಹಾಲಲ್ಲೇ ಆಚರಿಸ್ಬೇಕಂತ ಇವತ್ತು ಮನೆ ಮಧು ಬಂಗಾರಪ್ಪ ಅವರು, ನಸೀರ್ ಅಹಮದ್ ಅವರು, ರಿಜ್ವಾನ್ ಅವರು ಹೇಳಿದ್ದಾರೆ. ಬರೋ ವರ್ಷದಿಂದ ನಾವು ಈ ಕಾರ್ಯಕ್ರಮನ ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತೀವಿ ಅಂತ ಹೇಳಿ ನಮ್ಮ ಟೀಚರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ ಬಂದು ಸರ್ ನಮ್ಮ ಸ್ಟ್ರೆಂತ್ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್, ಅದ್ರ ಜೊತೆಯಲ್ಲಿ
ತಮಗೆಲ್ಲ ಗೊತ್ತು ಮಧುಣ್ಣ, ನಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ. ನಿಮಗೂ ನಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸ್ಟ್ರೆಂತ್ ಇದ್ದಿದ್ದು 1,02,000 ಸ್ಟ್ರೆಂತ್ ಇದ್ದಿದ್ದು 2023ವರೆಗೂ. ಇವಾಗ 2 ವರ್ಷದಲ್ಲಿ ನಮ್ಮ ಸ್ಟ್ರೆಂತ್ 2,30,000 ಆಗಿದೆ. ಇನ್ನು 3 ವರ್ಷದಲ್ಲಿ 5 ಲಕ್ಷಕ್ಕೆ ನಾವು ರೀಚ್ ಆಗ್ತೀವಿ. ನಮ್ಮ ಸ್ಟ್ರೆಂತ್ ಇದ್ದಿದ್ದು 1 ಲಕ್ಷ. ನಿಜ, ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರ ಸ್ಟ್ರೆಂತ್ ಇದ್ದಿದ್ದು 1 ಲಕ್ಷ. ಇಲ್ಲೇ ಇದೆ ಡಾಟಾ, ಎಲ್ಲೋ ಇದೆ ಇಲ್ಲಿ. ಎಲ್ಲರಿಗಿಲ್ಲ ನಿಂತು ಇಲ್ಲ ರೀ. ಹಾಂ, 1,20,353 ನಮ್ಮ ಸ್ಟ್ರೆಂತ್ ಇದ್ದಿದ್ದು 23ಗೆ. ನಮ್ಮ ಸರ್ಕಾರ ಬರೋದು ಮುಂಚೆ 1,20,350. ಆಮೇಲೆ ಈಗ ಸ್ಟ್ರೆಂತ್ ಇರೋದು 2,34,880. ಇನ್ನು 3 ವರ್ಷದಲ್ಲಿ ನಾವು 3,55,300 ನಾವು ರೀಚ್ ಆಗ್ತೀವಿ. ಅಂದರೆ ನಾವು ಜಾಸ್ತಿ ಆದಿತ್ಯನು ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಲ್ಲಿ ಟೀಚರ್ಸನ್ನು ಮನವಿ ಮಾಡಿ ಕೇಳ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಇಲ್ಲಿ ಕೂತಿದ್ದಾರೆ. ನಾನು ಪದೇ ಯಾವಾಗ ನಾನು ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ಗಳು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಮ್ಮ ಇಷ್ಟೇ ನಾನು ಕೇಳ್ಬೋದು, ನಿಮ್ಮೆಲ್ಲ ಭಾಳ ಜನ ಟೀಚರ್ಸ್ ಏನಿದ್ದಾರೆ ಈಗ ನಮ್ಮಲ್ಲಿ ಬರೋದು ಅಲ್ಪಸಂಖ್ಯಾತ ಶಾಲೆಗೆ ಬರೋರು ಯಾರು ಬರೋರು? ಬಡವ್ರ ಮಕ್ಕಳನ್ನು ಬರೋದು. ಶ್ರೀಮಂತರ ಮಕ್ಕಳು ಯಾವ ಕಾರಣಕ್ಕೆ ನಮ್ಮಲ್ಲಿ ಬರೋಲ್ಲ. ಏಕೆಂದರೆ ಬಡವ್ರ ಮಕ್ಕಳನ್ನು ಬರೋದು. ಅವರಲ್ಲಿ ಫೀಸ್ ಬೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣಕ್ಕೆ ನಮ್ಮ ವಸತಿ ಶಾಲೆಗೆ ನಮ್ಮ ಅಲ್ಪಸಂಖ್ಯಾತ ಶಾಲೆಯಲ್ಲಿ ಕಳಿಸ್ತಾರೆ. ಈಗ ಟೀಚರ್ ಇದಲ್ಲ, ಮಕ್ಕಳಿಗೆ ದೇವರಾದ್ಮೇಲೆ ಯಾರನ್ನ ಇದ್ದರೆ ಅದು ತಾಯಿ ತಂದೆಗಿಂತ ಹೆಚ್ಚಾಗಿ ಟೀಚರ್. ಏನಕ್ಕಂದರೆ ಇವತ್ತು ಟೀಚರ್ ನನಗೆ, ನಾನು ಏನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಇದ್ದೆ. ನಾನು ಗೋಸ್ಯಾಮಿಸ್ ಅಂತ ಇತ್ತಮ್ಮ ಪೊಲೀಸ್ ಹೈಸ್ಕೂಲ್ನಲ್ಲಿ. ಆ ಟೈಮಿಂದ ನಾನು ಸ್ವಲ್ಪ ಒಂದು ಇದು ಜಾಸ್ತಿ, ನಾನು ಪೋಲಿಫಲ ಜಾಸ್ತಿ. ನಾನು ಹೋದ ಕಡೆ ಮುಂಚೆ ಹೇಳಿದ್ದೆ, ನನಗೆ ಗಮನ ಇಲ್ಲ. ಆ ಟೀಚರ್ ಇಷ್ಟಾದರೂ ನಾನು ಕಲ್ತಿದ್ದೆ ಅಂದರೆ ಆ ಕೃತಜ್ಞತೆಯನ್ನು, ಈ ಕ್ರೆಡಿಟನ್ನು ನಾನು ಗೋಸ್ಯಾಮಿಸ್ ಕೊಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನಕ್ಕಂದರೆ ಆ ಟೀಚರ್ ಹೆಂಗೆ ನೋಡ್ಕೊಳ್ಳೋದ್ರೆ, ನಾವು ಸ್ಕೂಲ್ ಬಂದರೆ ಅವ್ರ ಸ್ವಂತ ಮಕ್ಕಳು ಥರಮ್ಮ. ನಾವು ಬಂದ ತಕ್ಷಣ ಮಕ್ಕಳಿಗೆ ಹೆಂಗೆ ಅವ್ರ ತಾಯಿ ನೋಡ್ಕೊತಾರೆ ಆ ಥರ ನೋಡ್ಕೊಳ್ತಾ ಇದ್ರು. ಆ ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಿಗೆ ಅಷ್ಟೋ ಇಷ್ಟು ನಾನು ಮಾತಾಡೋದು ಓದೋದು ಕಲ್ತಿದ್ದೀನಿ. ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಮಕ್ಕಳು ಬರೋ ಸಣ್ಣ ಮಕ್ಕಳು, ನಿಮ್ಮ ಮಕ್ಕಳಂತ ಮಕ್ಕಳಿಗೆ ಏನಂತಾರೆ, ಅವ್ರು ಯಾರನ್ನ ಎತ್ತರಲ್ಲಿ ಬಂದು IAS ಆಗ್ತಾರೋ IPS ಆಗ್ತಾರೋ ಏನಾಗ್ತಾರೋ ಒಂದಿನ ನೆನೆಸ್ಕೊಳ್ತಾರೆ. ನಾನು ಇಂಥ ಟೀಚರಿಂದ, ಇಂಥ ಪ್ರಿನ್ಸಿಪಾಲಿಂದ, ಇದರಿಂದ ನಾನು ಈ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ ನಿಮ್ಮನ್ನ ನೆನೆಸ್ಕೊಳ್ತಾನೆ. ಭಾಳ ಜನ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಆವಾಗ ನಾವು ಲಾಯರ್ ಆಗಿದ್ದೀನಿ, ನಾನು ಈ ಮಟ್ಟಿಗೆ ನಾನು ಬೆಳಿಬೇಕಾದ್ರೆ ಕಾರಣ ನಂದು ನಮ್ಮ IPS ಇದ್ದಾರೆ, IG ಇದ್ದಾರೆ, ನಮ್ಮ ರವಿಕಾಂತೇಗೌಡರು ಅಂತ, ಅವ್ರ ತಂದೆಯವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಆವಾಗ ನೆನೆಸ್ಕೊಳ್ತಾರಮ್ಮ. ಹಾಗೆ ನಿಮ್ಮನ್ನೂ ನೆನೆಸ್ಕೊಳ್ತಾರೆ. ನಿಮ್ಮನ್ನೂ ದೇವ್ರ ರೂಪದಲ್ಲಿ ನೋಡ್ತಾರೆ. ದಯಮಾಡಿ ನಿಮ್ಮ ಮಕ್ಕಳು ಹೆಂಗೆ ಇದು ನೋಡ್ಕೊಳ್ತೀರಾ ಆ ಥರ ಮಕ್ಕಳನ್ನ ನೋಡ್ಕೊಳ್ಬೇಕಂತ ವಿದ್ಯಾಭ್ಯಾಸದಲ್ಲಿ ನಾವು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಬಾರಿ ನಾನು ನ್ಯಾಷನಲ್ ಎಜುಕೇಷನ್ ಡೇದು ಶುಭಾಶಯನ ಕೊಡಿ. ಅದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ 137 ವರ್ಷ ಶುಭಾಶಯನ ಕೊಡಿ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರಳ ಜೀವನ, ಉನ್ನತ ಚಿಂತನ ನಡೆಸಿದ ಭಾರತ ರತ್ನಕ್ಕೆ ತಮ್ಮ ಗೌರವಪೂರ್ವ